Dears, now let us go to English optional subject related to third sem, BA third sem, English optional. English optional BA third sem has 5 units of sub-chapters. Every unit has 4 or 5 sub-chapters. And to start with, let us go for the first chapter. That is literary historiography. Literary historiography. And what does it mean? The history of literature. But it is something more than that. Historiography means the history, the political history. It includes the political history, the social history, the economic history, and the cultural history, and the civilization history. Then only we can understand the literature perfectly. If we understand the different aspects of a nation, of a language pertaining to a particular literature, then we will have more clear understanding on the things they have written. ಯಾವುದೇ ಒಂದು ಸಾಹಿತ್ಯವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಆ ಭಾಷೆಗೆ ಸಂಬಂಧಪಟ್ಟಂತಹ ದೇಶದ ಬಗ್ಗೆ, ಭಾಷೆಯ ಡೆವಲಪ್ಮೆಂಟ್ ಬಗ್ಗೆ, ಅಲ್ಲಿ ಸಂಸ್ಕೃತಿ, ಅಲ್ಲಿ ನಾಗರಿಕತೆ, ಅಲ್ಲಿ ರಾಜಕೀಯ ವ್ಯವಸ್ಥೆ, ಅಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಒಂದು ಭಾಷೆಯ ಸಾಹಿತ್ಯವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಸೊ ಈಗ ನಾವು ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ ಸಂಬಂಧಪಟ್ಟಂಗೆ ನಾವು ತಿಳ್ಕೋಬೇಕು ಅಂದರೆ, ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಗಳು ನಾವಿರೋದ್ರಿಂದ ಇಂಗ್ಲೀಷ್ ಭಾಷೆ ಹೆಂಗೆ ಹುಡ್ತು, ಇಂಗ್ಲೀಷ್ ದೇಶ ಹೆಂಗೆ ಹುಡ್ತು. ಇಂಗ್ಲೀಷ್ ದೇಶ ಅಂದರೆ ಫಸ್ಟ್ ಪಾಯಿಂಟ್ ಇಂಗ್ಲೆಂಡ್ ದೇಶ. ಇಂಗ್ಲೆಂಡ್ ಏನದು? ವಾಟ್ ಇಸ್ ಇಂಗ್ಲೆಂಡ್? ನಾವು ವಿ ಕಾಲ್ ಇಟ್ ಇಂಗ್ಲೆಂಡ್. ಫಾರ್ಮರ್ಲಿ ಇಟ್ ವಾಸ್ ಅನ್ ಐಲ್ಯಾಂಡ್. So now what we call England, it was, the history begins with first BC. ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ನಾವು ಇಂಗ್ಲೆಂಡ್ ದೇಶದ ಇತಿಹಾಸವನ್ನು ನೋಡ್ತೀವಿ. ಸೊ ಇನಿಷಿಯಲಿ ಇನ್ ದ ಫಸ್ಟ್ BC, the island was inhabited by Celtic tribes. ಕೆಲ್ಟಿಕ್ ಟ್ರೈಬ್ಸ್ ಅಲ್ಲೇ ಮೊದಲು ಇದ್ದರು. ಸೊ ಈ ಕ್ರಿಸ್ತಪೂರ್ವ 43ರೊಳಗೆ, ಇನ್ ದ ಮಿಡಲ್ ಆಫ್ ದ ಫಸ್ಟ್ ಸೆಂಚುರಿ, ದ ಜರ್ಮನ್ ಟ್ರೂಪ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಜೂಲಿಯಸ್ ಸೀಸರ್ accidentally came to the island. ಜೂಲಿಯಸ್ ಸೀಸರ್ ಆಕಸ್ಮಿಕವಾಗಿ ಆ ಒಂದು ನಡುಗಡ್ಡೆಗೆ ಬರ್ತಾನೆ. ಹಿ ಟೋಲ್ಡ್ ದ್ಯಾಟ್ ಐ ಕೇಮ್, ಐ ಸಾ, ಐ ಒನ್ ಅಂತ. ನಾನು ಬಂದೆ, ನೋಡಿದೆ, ಗೆದ್ದೆ ಅಂತ. ಜೂಲಿಯಸ್ ಸೀಸರು ಅಲ್ಲಿರ್ತಕ್ಕಂತಹ ಆ ಒಂದು ಐಲ್ಯಾಂಡನ್ನು ವಶಪಡಿಸ್ಕೊಳ್ತಾನೆ. ಯಾಕಂದ್ರಲ್ಲಿ ಒಂದು ಜನಾಂಗ ಇತ್ತು. ಆ ಜನಾಂಗ ಯಾವುದು ಅಂದರೆ ಕೆಲ್ಟಿಕ್ ಜನಾಂಗ ಅಂತ. ಮೂಲ ನಿವಾಸಿಗಳು, ಆ ನಡುಗಡ್ಡೆಯ ಮೂಲ ನಿವಾಸಿಗಳು. ಆ ನಡುಗಡ್ಡೆಗೆ ಇವತ್ತು ನಾವು ಇಂಗ್ಲೆಂಡ್ ದೇಶ ಅಂತ ಹೇಳ್ತೀವಿ. ಇದು ಕ್ರಿಸ್ತಪೂರ್ವ 1ನೇ ಶತಮಾನದಿಂದ ಪ್ರಾರಂಭ ಆಗ್ತದೆ. ಇಲ್ಲೇ ಕ್ರಿಸ್ತಪೂರ್ವ 43ರೊಳಗೆ ಜೂಲಿಯಸ್ ಸೀಸರ್ ಬಂದು ಗೆದ್ಕೊಂತಾನೆ. ಮುಂದೆ ಈ ರಿಟರ್ನ್ಸ್ ಟು ರೋಮ್. ದೆನ್ ದ ಎಂಪರರ್ ಕ್ಲಾಡಿಯಸ್ began to rule Rome. Under him, the king, the emperor Claudius made this island as his trade and
military domination, as a trade and outpost of Roman Empire. The island became a trading outpost of ರೋಮನ್ ಎಂಪೈರ್. ತಮಗೆ ವ್ಯಾಪಾರ ಮಾಡಿಕೊಳ್ಳಿಕ್ಕೆ ಒಂದು ಸ್ಥಳವನ್ನು ಅವರು ಮಾಡ್ಕೊತಾರೆ. ಯಾರು? ಕ್ಲಾಡಿಯಸ್ ದ ಎಂಪರರ್. ಸುಮಾರು 500 ವರ್ಷಗಳವರೆಗೆ ರೋಮ್ ಸಾಮ್ರಾಜ್ಯದ ಅಂಡರ್ನ್ಯಾಗ ಇಂಗ್ಲೆಂಡ್ ಅನ್ನುವಂತಹ ಮೊದಲಿನ ಒಂದು ನಡುಗಡ್ಡೆಯು ಅವರ ಒಂದು ವರ್ಷದೊಳಗಿತ್ತು. So the England, what now we call, was once an island. Of course, now is also an island. It was under the Roman Empire from 43 BC to early 5th century. In the 5th century, during 5th century, there was a turning point. What happened? 3 Germanic tribes came to the island. ಜರ್ಮನಿ ಕಡೆಯಿಂದ, ಯುರೋಪ್ ಕಡೆಯಿಂದ 3 ಆದಿವಾಸಿಗಳು ಈ ಒಂದು ನಡುಗಟ್ಟಿಗೆ ಬರ್ತಾರೆ. ಆ 3 ನಿವಾಸಿಗಳು ಯಾರು? ಆ 3 ಅವ್ರ 3 ಟ್ರೈಬ್ಸ್ ಯಾವುವು ಅಂತಂದರೆ ದ ಆ್ಯಂಗಲ್ಸ್, ದ ಸ್ಯಾಕ್ಸನ್ಸ್ ಆ್ಯಂಡ್ ದ ಝೂಟ್ಸ್. ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್. The Germanic tribes, the Angles, the Saxons, the Jutes came to the island and they forced the Roman troops to quit the island. And these 3 tribes pushed the natives, that is the Celtic tribes, to the north side. So he says, in the early 5th century, 3 Germanic tribes, the Angles, the Saxons and the Jutes, descended on the island in great number from the European continent, forcing the Roman garrisons in Britain, withdraw and driving the Celts to the hills, north and west. So, ಈ ನಾರ್ತ್ ಕಡೆ, ವೆಸ್ಟ್ ಕಡೆ ಇದ್ದಂತಹ ಬೆಟ್ಟ ಗುಡ್ಡಗಳಿಗೆ ಅವ್ರನ್ನ ಕಳಿಸ್ತಾರೆ, ಅಲ್ಲಿರ್ತಕ್ಕಂತಹ ಕೆಲ್ಟಿಕ್ ಜನಾಂಗದವರನ್ನು. ದ ಆ್ಯಂಗಲ್ ಸೆಟಲ್ಡ್ ಇನ್ ದ ಸೆಂಟ್ರಲ್ ಬ್ರಿಟನ್. ಈ 3 ಜನಾಂಗದೊಳಗೆ ಆ್ಯಂಗಲ್ಸು, ಸ್ಯಾಕ್ಸನ್ಸು, ಝೂಟ್ಸ್ ಅನ್ನುವಂಥ 3 ಟ್ರೈಬ್ಸ್ ಒಳಗೆ ಆ್ಯಂಗಲ್ಸು ಸೆಂಟರ್ ಪಾರ್ಟ್ ಆಫ್ ದ ಐಲ್ಯಾಂಡ್ನೊಳಗೆ ಇರ್ತಾರೆ. ದ ಆ್ಯಂಗಲ್ ಸೆಟಲ್ಡ್ ಇನ್ ಸೆಂಟ್ರಲ್ ಬ್ರಿಟನ್. ದಿಸ್ ಏರಿಯಾ ಬಿಕಮ್ ನೋನ್ ಆಸ್ ಆ್ಯಂಗಲ್ ಲ್ಯಾಂಡ್. ಆ್ಯಂಗಲ್ದವರು ಇರುವಂತಹ ಲ್ಯಾಂಡು ಆ್ಯಂಗಲ್ ಲ್ಯಾಂಡ್ ಅಂತ ಆಯ್ತು. ಆ್ಯಂಗಲ್ ಲ್ಯಾಂಡ್ ಅಂತ ಹೋಗಿ ಇಂಗ್ಲೆಂಡ್ ಅಂತ ಆಯಿತು. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. So in 43 BC, Julius Caesar came with his troops and captured the island. He returned to Rome, and after him Claudius, under King Emperor Claudius, it has become an trade outpost, and the Romans ruled, or they had the authority over the island until 500 years. In the 5th century, early 5th century, 3 tribes, that is Angles, Saxons and the Jutes, came to the island, and the Angles were strong and powerful. They settled in the central part of the island, and this land is called as the Angle land. This Angle land in the course of time became England. Eventually then emerged from the chaos of embattled Britain similar 7 kingdoms. So this led to 7 kingdoms. Then emerged from the chaos of embattled Britain
ಸೊ ಅಲ್ಲಿ ಸಾಕಷ್ಟು ಯುದ್ಧಗಳು ನಡೆದವು. ಆ್ಯಂಗಲ್ಸು, ಸ್ಯಾಕ್ಸನ್ಸು, ಜೂಡ್ಸು ಇವ್ರ ಮಧ್ಯೆ. ಈ ಒಂದು ಯುದ್ಧಗಳಿಂದ ಅಲ್ಲಿ ಆ ಐಲ್ಯಾಂಡ್ ಒಳಗೆ, ಆ ಇಂಗ್ಲೆಂಡ್ ಅನ್ನೋ ದೇಶದೊಳಗೆ 7 ಕಿಂಗ್ಡಮ್ಸ್ ಆದವು. ದೇರ್ ವೇರ್ 7 different states. 7 different states were created. 7 ಇಂಗ್ಲೆಂಡ್ ಒಂದು ನಡುಗಡ್ಡೆಯು 7 ಭಾಗಗಳಾಗಿ, ರಾಜ್ಯಗಳಾಗಿ ಹೊರಹೊಮ್ಮಿತು. ಬ್ರಿಟನ್ ಸಿಮಿಲರ್ 7 Anglo-Saxon kingdoms of fairly large territories. They spoke a mutually intelligible language of north-eastern region. ಅಲ್ಲಿ ನಾರ್ತ್ ಈಸ್ಟರ್ನ್ ಕಡೆ ಬರ್ತಕ್ಕಂತಹ ಪ್ರದೇಶಗಳಿರ್ತಕ್ಕಂತಹ ನೆದರ್ಲ್ಯಾಂಡ್ಸ್ ಅನ್ನುವಂತಹ ಅಲ್ಲಿ ಬಳಸುವಂಥ ಭಾಷೆಯನ್ನು, ನೆದರ್ಲ್ಯಾಂಡ್ಸ್ ಕಡೆ ಯೂಸ್ ಮಾಡ್ತಕ್ಕಂಥ ಭಾಷೆಯನ್ನು ಈ 7 ಕಿಂಗ್ಡಮ್ನವರು ಕಾಮನ್ ಆಗಿ ಬಳಸಕ್ಕೆ ಪ್ರಾರಂಭ ಮಾಡಿದರು. ಆ ಭಾಷೆಗೆ ಓಲ್ಡ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಇವತ್ತು ನಾವು ಯೂಸ್ ಮಾಡೋದು ನ್ಯೂ ಇಂಗ್ಲೀಷ್, ಮಾಡರ್ನ್ ಇಂಗ್ಲೀಷ್. ಮಾಡರ್ನ್ ಇಂಗ್ಲೀಷ್ ಆದಮೇಲೆ ಮತ್ತು ಇದಕ್ಕಿಂತ ಪೂರ್ವದಲ್ಲಿ ಇಂಗ್ಲೆಂಡ್ ಇಂಗ್ಲೀಷು, ಅಮೇರಿಕನ್ ಇಂಗ್ಲೀಷ್ ಅಂತ ಇತ್ತು ಮೊದಲ. ಇಂಗ್ಲೆಂಡ್ ಇಂಗ್ಲೀಷ್ ಬೇರೆ, ಸ್ಟ್ಯಾಂಡರ್ಡ್ ಇಂಗ್ಲೀಷ್, ಇಂಗ್ಲೆಂಡ್ ಇಂಗ್ಲೀಷ್, ಸ್ಟ್ಯಾಂಡರ್ಡ್ ಇಂಗ್ಲೀಷ್, ಅಮೇರಿಕನ್ ಇಂಗ್ಲೀಷ್. ಈಗ ನಾವು ಯೂಸ್ ಮಾಡ್ತಾ ಇರೋದು ಮಿಕ್ಸ್ಚರ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಅಮೇರಿಕನ್, ಇಂಗ್ಲೆಂಡ್ ಲ್ಯಾಂಗ್ವೇಜ್, ಬ್ರಿಟನ್ ಲ್ಯಾಂಗ್ವೇಜ್ ಆ್ಯಂಡ್ ದ ಅಮೇರಿಕನ್ ಇಂಗ್ಲೀಷ್, ಅಮೇರಿಕನ್ ಲ್ಯಾಂಗ್ವೇಜ್, ಮಾಡರ್ನ್ ಇಂಗ್ಲೀಷ್. ಸೊ ಆ ನೆದರ್ಲ್ಯಾಂಡ್ ಸುಮಾರು 8ನೇ ಶತಮಾನದೊಳಗೆ, 9ನೇ ಶತಮಾನದೊಳಗೆ ನೆದರ್ಲ್ಯಾಂಡ್ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಭಾಷೆಯನ್ನು 7 ರಾಜ್ಯದವರು ಬಳಸಕತ್ತಿದ್ರು. ಆವಾಗ ಆ ಒಂದು ಭಾಷೆಗೆ ಓಲ್ಡ್ ಇಂಗ್ಲೀಷ್ ಅಂತ ಅಂತಾರೆ. ಇನ್ನು ಇದು ಇಂಗ್ಲೆಂಡ್ ದೇಶ ಹೆಂಗಾಯಿತು, ಅಲ್ಲಿ ಇಂಗ್ಲೀಷ್ ಭಾಷೆ ಹೆಂಗೆ ಹುಟ್ಕೊಂತು ಅನ್ನೋದ್ರ ನಂತರ ನಾವು ತಿಳ್ಕೋಬೇಕಾಗಿದ್ದು ದ ಎವಲ್ಯೂಷನ್ ಆಫ್ ಮ್ಯೂಚುವಲ್ ಇಂಟೆಲಿಜಿಬಲ್ ಲ್ಯಾಂಗ್ವೇಜ್, ನೆದರ್ಲ್ಯಾಂಡ್ ಲ್ಯಾಂಗ್ವೇಜ್ ಅನ್ನು ಓಲ್ಡ್ ಇಂಗ್ಲೀಷ್. ಆಮೇಲೆ ಈ ಒಂದು ಸೆಷನ್ನಿನ ಔಟ್ಕಮ್ ಏನಪ್ಪ ಅಂತಂದ್ರೆ, ದ ಸ್ಟೂಡೆಂಟ್ಸ್ ಆಫ್ ಇಂಗ್ಲಿಷ್ ಲಿಟರೇಚರ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಂಪ್ಲೀಟ್ ನಾಲೆಜ್ ಆಫ್ ಎವಲ್ಯೂಷನ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನಾವು ನೆಕ್ಸ್ಟ್ ಹೋಗೋದಾತಪ್ಪ ಅಂತಂದ್ರೆ, ಈಗ ನೆಕ್ಸ್ಟ್ ನಾವು ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ಗೆ ಹೋಗ್ತೀವಿ. ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಒಳಗೆ ಏನು ಮಾಡ್ತೀವಿ ಅಂತಂತಂದ್ರೆ, ಅಲ್ಲೇ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ಸ್ ಒಳಗೆ it covers Anglo-Saxon period, Germanic tradition, literature, the North. Yes. So Anglo-Saxon period extends from 450 AD to 1066. ಈ ಆಂಗ್ಲೋ-ಸ್ಯಾಕ್ಸನ್ ಪೀರಿಯಡ್ ಅನ್ನೋದು 450 ಕ್ರಿಸ್ತಶಕ 450ರಿಂದ 1066 ಮಟ್ಟ ಕವರ್ ಆಗ್ತದೆ. Anglo-Saxons were pagan. Pagan means those who have no religion at all. ಯಾವುದೇ ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರದ ಅಂಥವ್ರಿಗೆ ಪೇಗನ್ಸ್ ಅಂತಾರೆ. ಅಂದರೆ ಸಂಸ್ಕಾರ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಇಸ್ಲಾಂ ಧರ್ಮದೊಳಗೆ ಸುಂತಿ ಅಂತ ಮಾಡ್ತಾರೆ, ಆಮೇಲೆ ಬ್ರಾಹ್ಮಿನ್ಸ್ ಒಳಗೆ ಉಪನಯನ ಅಂತ ಮಾಡ್ತಾರೆ, ಈ ಲಿಂಗಾಯತರೊಳಗೆ ದೀಕ್ಷಾ ಕೊಡೋದು ಅಂತಂತಾರೆ. ಸೊ ಆ ಸುಮಾರು 400 ಕ್ರಿಸ್ತಶಕ 450ರವರೆಗೆ, ಹೆಚ್ಚು ಕಮ್ಮಿ 5ನೇ ಶತಮಾನ 6ನೇ ಶತಮಾನದವರೆಗೆ ಇವರಿಗೆ 6ನೇ ಶತಮಾನದವರೆಗೆ ಇವರು ಆದಿವಾಸಿಗಳ ಬದುಕನ್ನು ಬದುಕ್ತಿದ್ರು. ಈ 597 ಕ್ರಿಸ್ತಶಕ 597ರೊಳಗೆ ಸೇಂಟ್ ಅಗಸ್ಟೈನ್ ಅನ್ನುವಂತಹ ಸಂತ ಧರ್ಮ ಪ್ರಚಾರಕ್ಕಾಗಿ ಇಂಗ್ಲೆಂಡಿಗೆ ಬಂದನು. ಬಂದ. Anglo-Saxons were pagan because it means
they were living under as a ಟ್ರೈಬಲ್ ಪೀಪಲ್. ಆದಿನಿವಾಸಿಗಳು ನಮ್ಮನೆ ಕಾಡಿನ ಜನಾಂಗ. ಅವ್ರು ಯಾವುದು ಜ್ಞಾನ ಧರ್ಮ ಇದ್ರ ಬಗ್ಗೆ ಯಾವುದು ಮಾಹಿತಿ ಇದ್ದಿಲ್ಲ. ಅವರು ಯಾವ ಧರ್ಮಕ್ಕೂ ಸೇರಿದವರಾಗಿದ್ದಿಲ್ಲ. ಅವರು ನಿಸರ್ಗದ ಒಂದು ಧರ್ಮ, ಆ ನಿಸರ್ಗದ ಧರ್ಮದಲ್ಲಿ ಅವ್ರು ಬದುಕ್ತಾ ಇದ್ರು. ಅಂಥವ್ರಿಗೆ ಪೇಗನ್, PAGAN ಪೇಗನ್ ಅಂತಾರೆ. ಆದರೆ in 597 AD, Saint Augustine's famous mission came to England from Rome. ಪೋಪ್ ಕೊಟ್ಟು ಕಳಿಸ್ತಾರೆ. ರೋಮ್ ದೇಶದ ಕ್ಯಾಥೋಲಿಕ್ ಚರ್ಚ್ನ ಹೆಡ್ ಆಗಿರುವಂತಹ ಪೋಪ್ ಅವರು ಏನು ಮಾಡ್ತಾರೆ, ಅಲ್ಲೇ ಸೇಂಟ್ ಅಗಸ್ಟೈನ್ ಅನ್ನುವಂಥವ್ರನ್ನು ಕಳಿಸ್ತಾರೆ. ಅವರ ಒಂದು ಗ್ರೂಪಿಗೆ ಸೇಂಟ್ ಅಗಸ್ಟೈನ್ ಮಿಷನ್ ಅಂತ ಹೇಳ್ತಾರೆ ಧರ್ಮ ಪ್ರಚಾರಕರು. ಅವರು ಬಂದ ಮೇಲೆ ಅವಾಗ ಆ ಟೈಮ್ನೊಳಗೆ ರೋಮ್ದೊಳಗೆ ಕಿಂಗ್ ಎಥೆಲ್ಬರ್ಟ್ ಅಂತ ಇದ್ದರು. ಕಿಂಗ್ ಎಥೆಲ್ಬರ್ಟ್ ಅನ್ನುವಂಥ ರಾಜ ಇದ್ದ. ಪೋಪ್ ಆದೇಶ ಮಾಡ್ತಾನೆ, ಕಳಿಸ್ತಾರೆ. ಅವಾಗ ಕ್ರಿಶ್ಚಿಯಾನಿಟಿ ವಾಸ್ ಎ ವೆರಿ ಇಂಪಾರ್ಟೆಂಟ್ ಫೋರ್ಸ್ ಇನ್ ಸೊಸೈಟಿ. 6ನೇ ಶತಮಾನದೊಳಗೆ ಇಂಗ್ಲೆಂಡ್ನೊಳಗೆ there was everywhere there was a big mission converting all the natives to the Christian religion. The only truly national entity tying together different Anglo-Saxon kingdoms. So as I told you, there were 7 kingdoms in a small island, England, but they felt as if they were different from others. My kingdom is different, my kingdom is different, my kingdom is different. But with the arrival of the Saint Augustine mission in 597 AD, when the people converted to Christianity, a sense of nationality started. The sense of oneness, we all belong to one sect. This feeling gave rise to nationalism. In other words, before the arrival of Saint Augustine mission, there were 7 kingdoms, means there were 7 countries. They were living just like as if their own country. But after the arrival of Saint Augustine mission in 597 AD, all the people of 7 kingdoms, almost all of them converted to Christian religion. The sense of oneness started and the sense of nationalism was created. The only truly national entity tying together the different Anglo-Saxon kingdoms. Hence the 2 most important influences on old English literature were the Germanic tradition and the Christian religion. ಹಂಗಂದ್ರೆ ಈಗ ಇಲ್ಲಿ ಏನು ನಾವು ನೋಡ್ತೀವಿ, ವಾಟ್ ವಿ ಕನ್ಸಿಡರ್, ವಾಟ್ ವಿ ನೋಟಿಸ್, ಅಲ್ಲೇ 2 ಮಿಕ್ಸರ್ ಆಯಿತು. ಒಂದು ಧಾರ್ಮಿಕವಾಗಿ ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯನ್ ವಿಚಾರಗಳು, ಕ್ರಿಶ್ಚಿಯನ್ ಪ್ರಿನ್ಸಿಪಲ್ಸ್, ಕ್ರಿಶ್ಚಿಯನ್ ಫಿಲಾಸಫಿ ಒಂದು ಕಡೆ ನೋಡ್ತೀವಿ. ಇನ್ನೊಂದು ಕಡೆ ಅಲ್ಲಿ ಮೂಲಿದ್ದಂತಹ ಯಾವುದೋ ಕೆಲ್ಟಿಕ್ ಜನಾಂಗದ ಜೊತೆಗೆ ಈ ಆಂಗ್ಲೋ ಸ್ಯಾಕ್ಸನ್ನಲ್ಲಿ ಎಲ್ಲಿಂದ ಬಂದಿರೋರು ಜರ್ಮ್ಯಾನಿಕ್ ಟ್ರ್ಯಾಡಿಷನ್ ನಾವು ನೋಡ್ತೀವಿ. ದ ಮಿಕ್ಸ್ಚರ್ ಆಫ್ ದ ಬ್ಲೆಂಡಿಂಗ್ ಆಫ್ ಜರ್ಮ್ಯಾನಿಕ್ ಟ್ರ್ಯಾಡಿಷನ್ ಆ್ಯಂಡ್ ದ ಕ್ರಿಶ್ಚಿಯನ್ ರಿಲಿಜನ್. That is the turning point. The Anglo-Saxon literary tradition was deeply rooted in the dark heroic tales of Germanic mythology. ನಾವು ನೋಡ್ತೀವಿ ಜೂಲಿಯಸ್ ಸೀಸರು ಇವರೆಲ್ಲ ಆದಮೇಲೆ ಜೂಲಿಯಸ್ ಸೀಸರ್ ಬಗ್ಗೆ ನೀವು ಗೊತ್ತಿರಬೇಕು ಇನ್ನೊಂದು ವಿಷಯ. ಅವರ ಜೂಲಿಯಸ್ ಸೀಸರ್ ನೆನಪಿಗೋಸ್ಕರನೇ ನಾವು ಜುಲೈ ಅನ್ನೋ ಒಂದು ತಿಂಗಳವನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದರೆ. ದ ಜರ್ಮ್ಯಾನಿಕ್ ಟ್ರ್ಯಾಡಿಷನ್ ಆ್ಯಂಡ್ ಕ್ರಿಶ್ಚಿಯನ್ ರಿಲಿಜನ್ ವೇರ್ ದ 2 ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ಲುಯೆನ್ಸಸ್ ಆನ್ ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್. ನಮ್ಮ ಓಲ್ಡ್ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಭಾಳ ಮುಖ್ಯವಾಗಿ ನಾವು ಏನು ನೋಡ್ತೀವಿ ಅಂತಂದರೆ ಜರ್ಮ್ಯಾನಿಕ್ ಟ್ರ್ಯಾಡಿಷನ್ನು ಮತ್ತು ಕ್ರಿಶ್ಚಿಯನ್ ರಿಲಿಜನ್ನಿನ ಒಂದು ಪ್ರಭಾವವನ್ನು ಆವಾಗಿನ ಒಂದು
ಸಾಹಿತ್ಯದ ಮೇಲೆ ನೋಡ್ತೀವಿ. ಇಟ್ ವಾಸ್ ಡೀಪ್ಲಿ ರೂಟೆಡ್ ಇನ್ ದ ಡಾರ್ಕ್ ಕ್ಯಾರೆಕ್ಟರ್ಸ್ ಆಫ್ ಜರ್ಮ್ಯಾನಿಕ್ ಮಿಥಾಲಜಿ. ಜರ್ಮ್ಯಾನಿಕ್ ಸಂಬಂಧಪಟ್ಟಂತಹ ದಂತ ಕಥೆಗಳನ್ನು ನಾವು ನೋಡ್ತೀವಿ. ಅದನ್ನು ಒಂದು ಕ್ರಿಶ್ಚಿಯನ್ ಚೌಕಟ್ಟಿನೊಳಗೆ ಡೆಬಿಗೆ ಟ್ರಾಜಿಕ್ ವರ್ಡ್ ಇನ್ ವಿಚ್ ಈವನ್ ದ ಗಾಡ್ಸ್ ಅಲ್ಟಿಮೇಟ್ಲಿ ಪೆರಿಶ್. ಈ ಜರ್ಮ್ಯಾನಿಕ್ ಟ್ರೆಡಿಷನ್ ಮಿಥಾಲಜಿ ಹೆಂಗೆ ಏನು ಹೇಳ್ತದಪ್ಪ ಅಂತಂದ್ರೆ, ಆ ಒಂದು ಸಾಹಿತ್ಯದೊಳಗೆ ಮಿಥಾಲಜಿನ ದಂತಕಥೆಗಳು, ಆ ಒಂದು ಅವರು ಒಂದು ಸಂಸ್ಕಾರ ಟ್ರೆಡಿಷನ್ ಪ್ರಕಾರ ಪದ್ಧತಿ ಪ್ರಕಾರ ದೇವರು ಕೂಡ ಯುದ್ಧಗಳಲ್ಲಿ ಭಾಗವಹಿಸ್ತಿದ್ರು, ದೇವರು ಕೂಡ ನಾಶ ಆಗ್ತಿದ್ರು. ದ ಡೆತ್ ಆಫ್ ರಾಮ, ದ ಡೆತ್ ಆಫ್ ಕೃಷ್ಣ, ಜಸ್ಟ್ ಲೈಕ್ ದ ಸೇಮ್. So we notice here also in the literature, in the Anglo-Saxon literature, we notice the same thing. The gods and goddesses also participated in the battles, in the adventures against the hostile, against the enemies, and even the gods also perished. They were also perished. They perished and they were perished. ಅಂದರೆ ದೇವರು ಆ ದೇವರನ್ನ ಈ ದೇವ್ರನ್ನ ಕೊಲ್ಲೋದು, ಈ ದೇವರು ಆ ದೇವ್ರನ್ನ ಕೊಲ್ಲೋದು, ಇವುಗಳನ್ನು ನಾವು ನೋಡ್ತೀವಿ. ಕ್ರಿಶ್ಚಿಯಾನಿಟಿ ಬಿಲೀವ್ಡ್ ಇನ್ ಆಮ್ನಿಪೊಟೆಂಟ್ ಗಾಡ್ ಅಂಡ್ ಪ್ರಾಮಿಸ್ ಆಫ್ ಎಟರ್ನಲ್ ಲೈಫ್. ಕ್ರಿಶ್ಚಿಯನ್ ಧರ್ಮ ಏನಾಗ್ತದೆ? ಆಮ್ನಿಪೊಟೆಂಟ್ ಗಾಡ್ ಅಂದರೆ ಎಲ್ಲ ಕಡೆ ದೇವರ ಸರ್ವಶಕ್ತ, ಆಮ್ನಿಪೊಟೆಂಟ್ ಅಂದರೆ ಆಮ್ನಿ ಪವರ್ಫುಲ್, ಆಲ್ ಪವರ್ಫುಲ್ ಅಂತ. ಸೊ ಪ್ರಾಮಿಸ್ ಆಫ್ ಎಟರ್ನಲ್ ಲೈಫ್, ಅದೇ ಒಂದು ನಾವೇನು ಸ್ವರ್ಗ ಅಂತ ಹೇಳ್ತೀವಿ, ಆ ಒಂದು ಪ್ರಾಮಿಸನ್ನು ಮಾಡ್ತದೆ. ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ನರಕ ಅನ್ನೋದು ಇಲ್ಲವೇ ಇಲ್ಲ, ಅಲ್ಲೇ ಒರೆ ಸ್ವರ್ಗ ಅಷ್ಟೇ. ಪ್ರತಿಯೊಬ್ಬರೂ ಕೂಡ ನಾವು ಪಶ್ಚಾತ್ತಾಪ ಪಟ್ಟಿವಿ ಅಂದ್ರೆ ಅದೇ ನರಕ. ಅಲ್ಲೇ ಪಶ್ಚಾತ್ತಾಪ ಪಟ್ಟ ಮೇಲೆ ದೇವರು ಜೀಸಸ್ ಕ್ರೈಸ್ಟು ನಮ್ಮನ್ನು ಕ್ಷಮಾ ಮಾಡ್ತಾನೆ, ನಮ್ಮೆಲ್ಲರೂ ಶ್ರಮ ಮಾಡ್ತಾನೆ, ನಾವೆಲ್ಲರೂ ಸ್ವರ್ಗಕ್ಕೆ ಸೇರ್ತೀವಿ ಅನ್ನುವಂತಹ ಒಂದು ಪ್ರಾಮಿಸ್ ಮಾಡ್ತದೆ ಕ್ರಿಶ್ಚಿಯನ್ ಧರ್ಮ. ನೆಕ್ಸ್ಟ್ ನಾವು ನೋಡೋದು ಏನಪ್ಪ ಅಂತಂದ್ರೆ, ಅಲ್ಲೇ ಓಲ್ಡ್ ಇಂಗ್ಲೀಷ್ ಒಳಗೆ ಓಲ್ಡ್ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಈ ಆಂಗ್ಲೋ ಸ್ಯಾಕ್ಸನ್ಗೆ ಸಂಬಂಧಪಟ್ಟಂಥ ಒಂದು ನಾವು ಕವಿತೆಯನ್ನು ನೋಡ್ತೀವಿ. ನಮ್ಗೆ ಸಿಕ್ಕಿದ್ದು ಅದನ್ನು ಬರೆದವ್ರಿಗೆ ಗೊತ್ತಿಲ್ಲ. ಗೊತ್ತಿರೋರು ಇಂಗ್ಲೀಷ್ನಾಗ ಏನಂತಾರೆ? ಎನಾನಿಮಸ್ ಅಂತಾರೆ. ಯು ಡೋಂಟ್ ನೋ ದ ಆಥರ್ ಅಂತ ಅರ್ಥ. ಎನಾನಿಮಸ್ ಅಂದರೆ ಯು ಡೋಂಟ್ ನೋ ಹೂ ಹ್ಯಾಸ್ ರಿಟನ್ ಇಟ್. ಅದು ಕೃತಿ ಅದೇ, ಆ ಓಲ್ಡ್ ಇಂಗ್ಲೀಷ್ ಒಳಗೆ ಒಂದು ಕೃತಿ ಅದ. ಯಾವ ಕೃತಿ ಅದು? ಬಿಯೂಲ್ಫ್ ಅಂತ. ಬಿಯೂಲ್ಫ್ ಏನ್ರದು? ಬಿಯೂಲ್ಫ್ ಎ ಫೋಕ್ ಎಪಿಕ್ ಅಂದರೆ ಸಾಮಾನ್ಯ ಜನರು ಸೃಷ್ಟಿ ಮಾಡಿದಂಥ ಒಂದು ಮಹಾಕಾವ್ಯ. ನಾವು ಇದ್ರೊಳಗೆ ಏನು ನೋಡ್ತೀವಿ? What do we see? What do we notice? We notice blend means mixture of Germanic and Christian elements. The only literary work of Old English ಒಳಗೆ ಒಂದೇ ಒಂದು ಕೃತಿ ನೋಡ್ತೀವಿ ನಾವು, ಸಿಗುತ್ತೆ ನಮಗೆ. ಅದು ಯಾವಾಗ? ಹೆಚ್ಚು ಕಮ್ಮಿ 8ನೇ 9ನೇ ಶತಮಾನದೊಳಗೆ ನೋಡ್ರಿ. ಇಂಗ್ಲೆಂಡ್ನೊಳಗೆ ಸಾಹಿತ್ಯದ ಕೃತಿ ಸಿಗೋದು ಇಂಗ್ಲೀಷ್ನ್ಯಾಗ. ಮೊದಲನೇ ಸಾಹಿತ್ಯ ಕೃತಿ ಬಿಯೂಲ್ಫ್, ಅದು 8ನೇ ಶತಮಾನದೊಳಗೆ ನೋಡ್ತೀವಿ ನಾವು. ಅದ್ರ ಹೆಸರು ಏನಪ್ಪ ಅಂತಂದ್ರೆ ಬಿಯೂಲ್ಫ್. ಬರೆದವ್ರು ಯಾರು ಗೊತ್ತಿಲ್ಲ, ಎನಾನಿಮಸ್. ಅದರೊಳಗೆ ಏನು ನೋಡ್ತೀವಿ? ಮಿಕ್ಸ್ಚರ್ ಆಫ್ ಜರ್ಮ್ಯಾನಿಕ್ ಆ್ಯಂಡ್ ಕ್ರಿಶ್ಚಿಯನ್ ಎಲಿಮೆಂಟ್ಸ್. ಜರ್ಮ್ಯಾನಿಕ್ ಎಲಿಮೆಂಟ್ಸ್ ಆ್ಯಂಡ್ ಕ್ರಿಶ್ಚಿಯನ್ ಎಲಿಮೆಂಟ್ಸ್. ಆ್ಯಂಡ್ ದ ಪೊಯಮ್ ವಾಸ್ ಆಫ್ 3000 ಲೈನ್ಸ್. ಈ 3000 ಸಾಲುಗಳನ್ನು ಹೊಂದಿರುವಂತಹ ಒಂದು ಕೃತಿಯನ್ನು ನೋಡ್ತೀವಿ, ಬಿಯೂಲ್ಫ್. ಇದೊಂದು ಜಾನಪದ ಮಹಾಕಾವ್ಯ ಅಂತ ನಾವು ಹೇಳ್ಬೋದು. ಬಿಯೂಲ್ಫ್ ಎ ಫೋಕ್ ಎಪಿಕ್ ಬ್ಲೆಂಡ್ ಆಫ್ ಜರ್ಮ್ಯಾನಿಕ್ ಅಂಡ್ ಕ್ರಿಶ್ಚಿಯನ್ ಎಲಿಮೆಂಟ್ಸ್. The only literary work of Old English, a poem of 3000 lines, heroic adventure, how a young warrior Beowulf fought the monster Grendel. ನಾವೇನು ನೋಡ್ತೀವಿ ಅಂತಂದ್ರೆ, Beowulf is the name of the hero. Beowulf is the name of the leader. And he sacrificed his life. There was one monster, ರಾಕ್ಷಸ ಇದ್ದವನು, ಅವನ ಹೆಸರು ಗ್ರ್ಯಾಂಡೆಲ್ ಅಂತ. ಗ್ರ್ಯಾಂಡೆಲ್
ಗ್ರ್ಯಾಂಡಲ್ ಅನ್ನೋದು ನಾವು ಹೆಂಗೆ ಮಹಿಷಾಸುರ ಅಂತೀವಿ, ಹಂಗಲ್ಲಿ ಗ್ರ್ಯಾಂಡಲ್ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನಿಂದ ತಮ್ಮ ಜನಾಂಗದವ್ರನ್ನ ಉಳಿಸಾಕ ಹೋಗಿ ಅವನ್ನ ನಾಶ ಮಾಡ್ತಾನೆ. ತಾನು ಕೂಡ ನಾಶ ಆಗ್ತಾನೆ, ತಾನು ಹಾಳಾಗ್ತಾನೆ, ತಾನು ತ್ಯಾಗ ಮಾಡ್ತಾನೆ, ಜೀವ ತ್ಯಾಗ ಆಗುತ್ತೆ ಅವನು. ಆ ಕಥೆಯನ್ನು ನಾವಿಲ್ಲಿ ನೋಡ್ತೀವಿ. ಮೆಟ್ ಇಸ್ ಡೆತ್ ವೈಲ್ ರೀಡಿಂಗ್ ಇಸ್ ಓನ್, ಸ್ಲೇವ್ ಇಟ್ ಆ್ಯಂಡ್ ಇಟ್ಸ್ ಡ್ಯಾಮ್. ಮೆಟ್ ಇಸ್ ಡೆತ್ ವೈಲ್ ರೀಡಿಂಗ್ ಇಸ್ ಓನ್ country of an equally destructive fire breathing dragon. ಅದು ಒಂದು ನಮೂನೆ ಬೆಂಕಿಯನ್ನು ಉಗುಳುವಂತಹ ರಾಕ್ಷಸ ದೈತ್ಯ. ಏನೋ ಹೆಸರು ಗ್ರ್ಯಾಂಡೆಲ್ ಅಂತ. The theme of the poem is the primitive people's struggle against the hostile forces of the natural world under a wise and mighty leader. ಇದರ ಥೀಮ್ ಏನಪ್ಪ ಅಂತಂದ್ರೆ, ಈ ಸೃಷ್ಟಿಯೊಳಗೆ ನಾವೆಲ್ಲ ಇಂಥ ನೋಡ್ತೀವಿ, ಬೆಂಕಿಯನ್ನು ಉಗುಳುವಂಥ ಒಂದು ಪ್ರಾಣಿಯನ್ನು, ಅಂದರೆ ಅಂಥವುಗಳ ವಿರುದ್ಧ ಹೋರಾಟ ಮಾಡಿ ತಾವು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳೋದು ಒಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಒಬ್ಬ ಶಕ್ತಿವಂತ ಹಾಗೂ ಬುದ್ಧಿವಂತ ನಾಯಕನ ಅವಶ್ಯಕತೆ ಇರ್ತಿತ್ತು. ಅಂತಹ ನಾಯಕರವಾಗಿದ್ದರು. ಅದರೊಳಗೆ ಬಿವುಲ್ಫ್ ಅನ್ನೋರು ಒಬ್ಬವ ಅಂತ ಅರ್ಥ. ಸೊ ದ ಡೇನ್ಸ್ ಕಾನ್ಕ್ವರ್ಡ್ ಮೋಸ್ಟ್ ಆಫ್ ಇಂಗ್ಲೆಂಡ್ ಇನ್ ದ ಲೇಟ್ 19th century. ಎಸ್, ಮುಂದೇನಾಯ್ತು ನೋಡ್ರಿ, ಆಂಗ್ಲೋ ಸ್ಯಾಕ್ಸನ್ಸು, ಝೂಟ್ಸು ಇವರೆಲ್ಲ 5ನೇ ಶತಮಾನದಿಂದ ಹೆಚ್ಚು ಕಮ್ಮಿ 9ನೇ ಶತಮಾನದವರೆಗೆ ಸುಮಾರು 450 ವರ್ಷಗಳವರೆಗೆ ಇಂಗ್ಲೆಂಡ್ ದೇಶ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಒಳಗಿತ್ತು. ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಒಳಗೆ 7 ಕಿಂಗ್ಡಮ್ ಆದವು. ಆ 7 ಕಿಂಗ್ಡಮ್ 7 ದೇಶ ಅಂತ ತಿಳ್ಕೊಂಡಿದ್ವು. ಆದರೆ ಈ ರೋಮದಿಂದ ಸೇಂಟ್ ಅಗಸ್ಟೈನ್ ಅನ್ನುವಂಥ ಒಂದು ಧರ್ಮ ಪ್ರಚಾರಕರ ಗುಂಪು ಬಂದು ಅವರೆಲ್ಲರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸಿದ್ರು. ಆವಾಗ ಒಂದು ರಾಷ್ಟ್ರೀಯ ಮನೋಭಾವನೆ ಬೆಳೀತು. ಆವಾಗ ನಾವು ಒಂದಲ್ಲೇ ಬಿವುಲ್ಫ್ ಅನ್ನುವಂಥ ಒಂದು ಕೃತಿಯನ್ನು ನೋಡ್ತೀವಿ. ಅದು 9ನೇ ಶತಮಾನದವರೆಗೆ. 9ನೇ ಶತಮಾನದೊಳಗೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. There was once again a turning point, a milestone in the history of English literature, in the history of England. Danes ಅನ್ನುವಂಥ ಜನಾಂಗ ಬಂದರು. The Danes conquered most of England in the 9th century. Alfred the Great, the king of Essex, 878, crushed the Danes. ಸೊ ಡೇನ್ಸ್ ಬಂದರು. ಇಡೀ 9ನೇ ಶತಮಾನದೊಳಗೆ ಇಂಗ್ಲೆಂಡ್ ದೇಶವನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಂಡ್ರು. ಆದರೆ ಇಂಗ್ಲೆಂಡ್ ದೇಶದ ಒಂದು ಭಾಗ ವೆಸೆಕ್ಸ್ ಅಂತ ಬರ್ತೈತೆ. ಆ 7 ಕಿಂಗ್ಡಮ್ಗಳು ವೆಸೆಕ್ಸ್ ಕೂಡ ಒಂದು. ಆ ಒಂದು ಪ್ರದೇಶದ ರಾಜ ಇದ್ನಲ್ಲ, ಅವ ಕ್ರಿಸ್ತಶಕ 878 ಈ ಡೇನ್ಸ್ ಸಮುದಾಯವನ್ನು, ಆ ಒಂದು ಜನಾಂಗದವ್ರನ್ನ ಅವ ಸಂಪೂರ್ಣ ನಾಶ ಮಾಡ್ತಾನೆ. ಗೇವ್ ಡೇನ್ಸ್ ಸಮ್ ಪಾರ್ಟ್ಸ್, ಆ ಡೇನ್ಸ್ಗೆ ಕೆಲವು ಭಾಗಗಳನ್ನು ಕೊಡ್ತಾನೆ. ನೀವು ಇಷ್ಟೇ ಇಲ್ಲಿ ಅವ್ರನ್ನ ಸೋಲಿಸಿ, ಅವ್ರನ್ನ ಮಣಿಸಿ, ಆಮೇಲೆ ಅವರಿಗೆ ಒಂದಿಷ್ಟು ಜಾಗ ಕೊಡ್ತಾನೆ, ಒಂದಿಷ್ಟು ಪ್ರದೇಶವನ್ನು ಕೊಡ್ತಾನೆ. ಕಾಂಕ್ವರ್ಡ್ ಅಲ್ಫ್ರೆಡ್ ಡಿಸೆಂಡೆಂಟ್ಸ್ ಆ್ಯಂಡ್ ಕ್ರಿಯೇಟೆಡ್ ಸಿಂಗಲ್ ಕಿಂಗ್ಡಮ್ ಆಫ್ ಇಂಗ್ಲೆಂಡ್. ಈಗೇನಾತಪ್ಪ ಅಂತಂದರೆ, ವೆಸೆಕ್ಸ್ದ ರಾಜ ಆಲ್ಫ್ರೆಡ್ ದ ಗ್ರೇಟ್ ಡೇನ್ಸನ್ನ ಕ್ರಶ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ ಮೇಲೆ ಈಗ ಒಂದು ಸಂಪೂರ್ಣ ಪರ್ಫೆಕ್ಟ್ ಒಂದು ದೇಶ ನಿರ್ಮಾಣ ಆಯಿತು. ಅದಕ್ಕೆ ಯಾವಾಗಲೂ ಅಲ್ಫ್ರೆಡ್ ಅಂತ ಬರೀ ಅನ್ನಂಗಿಲ್ಲ, ಅಲ್ಫ್ರೆಡ್ ದ ಗ್ರೇಟ್ ಅಂತ ಹೇಳ್ತಾರೆ ಯಾವಾಗಲೂ ಸಾಹಿತ್ಯಗಳು. ಅಲ್ಫ್ರೆಡ್ ದ ಗ್ರೇಟ್ ಭಾಳ ದೊಡ್ಡ ವ್ಯಕ್ತಿ, ಭಾಳ ದೊಡ್ಡ ರಾಜ, ಸಮರ್ಥ ರಾಜ. ಆಂಗ್ಲೋ ಸ್ಯಾಕ್ಸನ್ರ ಕಾಲದೊಳಗೆ 7 ಪಾರ್ಟ್ಸ್ ಆಗಿದ್ದವು, 7 ಭಾಗಗಳಾಗಿದ್ದವು. ಸಣ್ಣ ಪುಟ್ಟ ಅವಾಗ ಜಗಳಗಳು ಇರ್ತಿದ್ದವು. ಅಂತಹ ಜಗಳಗಳನ್ನು ಉಪಯೋಗ ಮಾಡಿಕೊಂಡ ಡೇನ್ಸ್ ಅನ್ನುವಂಥ ಜನಾಂಗದವರು ಅವರಷ್ಟರೂ ಸೋಲಿಸ್ತಾರೆ. ಆದರೆ ಅಲ್ಲಿ ವೆಸೆಕ್ಸ್ ಅನ್ನುವಂತಹ ಆ ಒಂದು ಪ್ರದೇಶದ ರಾಜ ಕಿಂಗ್ ಅಲ್ಫ್ರೆಡ್ ಅನ್ನವ ಡೇನ್ಸನ್ನು ಸಂಪೂರ್ಣವಾಗಿ ಸೋಲಿಸಿ ಅವರನ್ನು ಶರಣಾಗತಿ ಅವಾಗ ಮಾಡಿ ಅವರಿಗೆ he gave them some part of England, then became a perfect nation, England. So in 1066 AD, the Normans, Northmen, crossed the Channel from France, won the Battle of Hastings that ended the Anglo-Saxons. 1166 ನಾರ್ಮನ್ಸ್ ಅಂತ ಬರ್ತಾರೆ. ಅವರು ಈ ಫ್ರಾನ್ಸ್ ದೇಶದ ಮೂಲದಿಂದ ಬರ್ತಾರೆ. ಬಂದು
ಅಲ್ಲಿ ಒಂದು ಬ್ಯಾಟಲ್ ಆಫ್ ಹೇಸ್ಟಿಂಗ್ಸ್ ಅಂತ ಆಗುತ್ತೆ. ಬ್ಯಾಟಲ್ ಆಫ್ ಹೇಸ್ಟಿಂಗ್ಸ್ ಒಂದು ಯುದ್ಧ ಆಗ್ತದೆ. ಅಲ್ಲಿಗೆ ಆಂಗ್ಲೋ ಸ್ಯಾಕ್ಸನರ ಅಂತ್ಯ ಆಗುತ್ತೆ. ಇದು ಆಂಗ್ಲೋ ಸ್ಯಾಕ್ಸನರ ಒಂದು ಇತಿಹಾಸ. ಇನ್ನು ಲೆಟ್ ಅಸ್ ಗೋ ಫಾರ್ ಮಿಡಲ್ ಇಂಗ್ಲಿಷ್ ಪೀರಿಯಡ್. Middle English period. William the Norman king won the Battle of Hastings and took over the kingdom of England and led to the development of feudalism. ಈಗ 1066 ನಂತರ ವಿಲಿಯಂ ದ ಕಾಂಕ್ರರ್, ದ ನಾರ್ಮನ್ ಕಿಂಗ್, won the Battle of Hastings and took over the kingdom of England. So the Middle English period covers 1066 to 1500. That is from 11th century to 16th century. So here we see William the Conqueror. He was the king of Norman. He won the Battle of Hastings and took over the kingdom of England. But under his rule, we find the development of feudalism in England. The Normans became the feudalists. Normans ಎಲ್ಲರೂ ಏನಾದರೂ ಅಂತಂದ್ರೆ ಈ ಜಮೀನ್ದಾರಿ ಪದ್ಧತಿಯನ್ನು ಸ್ವೀಕರಿಸಿದರು. ನಾವೇನು ಇಂಗ್ಲೆಂಡ್ನೊಳಗೆ ಜಮೀನ್ದಾರಿ ಪದ್ಧತಿಯನ್ನು ನೋಡ್ತೀವಿ, ಅದನ್ನು ನಾವು ಇಂಗ್ಲೆಂಡ್ನೊಳಗೆ ನಾವು 10, 11, 12ನೇ ಶತಮಾನದಿಂದ ಪ್ರಾರಂಭ ಆಗ್ತದೆ. ನಂತರ ಕ್ಯಾಥೋಲಿಕ್ ಚರ್ಚ್ ವಾಸ್ ಡಾಮಿನೆಂಟ್ ಇನ್ ದ ಫೀಲ್ಡ್ ಆಫ್ ಲರ್ನಿಂಗ್. ಈ ಕ್ಯಾಥೋಲಿಕ್ ಚರ್ಚ್ ತುಂಬ ದೊಡ್ಡ ಪಾತ್ರವನ್ನು ವಹಿಸಿತು, ತುಂಬ ಡಾಮಿನೆಂಟ್ ಆಗಿತ್ತು, ಪವರ್ಫುಲ್ ಆಗಿತ್ತು. ಅವರ ಒಂದು ಕ್ಯಾಥೋಲಿಕ್ ಚರ್ಚದ ಅಂಡರ್ನ್ಯಾಗ ಆರ್ಟ್ಸು, ಕಲೆ, ಸೈನ್ಸ್, ವಿಜ್ಞಾನ, ಫಿಲಾಸಫಿ, ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಲಾಯಿತು. ಇನ್ ದ ಅರ್ಲಿ 1200s, England had a trilingual composition. ನಾವು 13ನೇ ಶತಮಾನದೊಳಗೆ ನಾವೇನು ನೋಡ್ತೀವಿ ಅಂದ್ರೆ 3 ಭಾಷೆಯ ಅಸ್ತಿತ್ವವನ್ನು ನೋಡ್ತೀವಿ. ವಿ ನೋಟಿಸ್ ದ ಎಕ್ಸಿಸ್ಟೆನ್ಸ್ ಆಫ್ 3 languages in England. Trilingual composition. One is French. It is related to literary and court language. ಸಾಹಿತ್ಯ ಹಾಗೂ ಕೋರ್ಟ್ನೊಳಗೆ ಫ್ರೆಂಚ್ ಭಾಷೆಯನ್ನು ಬಳಸ್ತಿದ್ರು. We also see Latin language. It was a language of church and legal documents. ನಾವು ಲ್ಯಾಟಿನ್ ಭಾಷೆಯನ್ನು ನೋಡ್ತೀವಿ ಇಂಗ್ಲೆಂಡ್ನೊಳಗೆ. ಆ ಲ್ಯಾಟಿನ್ ಭಾಷೆಯನ್ನು ಚರ್ಚ್ನೊಳಗೆ ಮತ್ತು ಲೀಗಲ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಭಾಷೆಯನ್ನು ಬಳಸ್ತಿದ್ರು. 3ನೇ ಭಾಷೆ ನೋಡ್ತೀವಿ ಇಂಗ್ಲೀಷ್ ಭಾಷೆ. ಅದು ಇಟ್ ವಾಸ್ ದ ಮಾಸ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಷನ್. ಮಾತಾಡೋಕ್ಕೆ ಅಷ್ಟೇ ಬಳಸ್ತಿದ್ರು ಇಂಗ್ಲೀಷನ್ನು. ಯು ಸಿ ವಂಡರ್. ನೌ ಇಟ್ ಹ್ಯಾಸ್ ಬಿಕಮ್ ಡ್ಯೂರಿಂಗ್ 100 years ಆಫ್ ವಾಟ್ ಹ್ಯಾಪೆಂಡ್. ಮತ್ತು ಮುಂದೆ ಇಲ್ಲಿ ಫ್ರೆಂಚು ಮತ್ತು ಲ್ಯಾಟಿನ್ ಭಾಷೆ ಯಾಕೆ ಉಳ್ಕೊಳ್ಳಿಲ್ಲ? ವೈ ಇಂಗ್ಲೀಷ್ ಕೇಮ್ ಟು ದ ಫ್ರಂಟ್ ಸೈಡ್? ಇಟ್ ವಾಸ್ ಬಿಕಾಸ್ ಆಫ್ ದ ರೀಸನ್ ವಾಸ್ ದೇರ್ ಹ್ಯಾಪನ್ 100 years ಆಫ್ ವಾರ್ ಬಿಟ್ವೀನ್ ಇಂಗ್ಲೆಂಡ್ ಆ್ಯಂಡ್ ಫ್ರಾನ್ಸ್. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ಮಧ್ಯೆ ಸುಮಾರು 100 ವರ್ಷ ಯುದ್ಧ ನಡೀತದೆ ಕಂಟಿನ್ಯೂ ಆಗಿ. ಇಟ್ ವಾಸ್ ಫ್ರಾಮ್ 1337 to 1453. It was called as 100 years of war. ಈ ಯುದ್ಧ ಏನು ಮಾಡ್ತದೆ ಅಂದರೆ, ಈ ಇಂಗ್ಲೀಷರಲ್ಲಿ ಇದು ನಮ್ಮ ಭಾಷೆ ಅಲ್ಲಲ್ಲ, ನಮ್ಮ ವೈರಿಗಳ ಭಾಷೆ. ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಅವರ್ ಎನಿಮೀಸ್ ಅನ್ನುವಂಥ ಒಂದು ಫೀಲಿಂಗ್ ಬರ್ತದೆ. ಅದೇ ಕಾಲಕ್ಕೆ ಏನಾಗ್ತದೆ ಅಂತಂದರೆ ಪ್ಲೇಗ್ ಬರ್ತದೆ. ಪ್ಲೇಗ್ ಎಂಟರ್ಡ್ ಇಂಗ್ಲೆಂಡ್. ಎಂಥ ಪ್ಲೇಗ್ ಅಂತಂದರೆ it destroyed half population, 50% population of England. ಇಂಗ್ಲೆಂಡ್ ದೇಶದ 50% ಜನ ಸತ್ತು ಹೋಗ್ಬಿಡ್ತಾರೆ. ದ ಡೈಡ್ ಬಿಕಾಸ್ ಆಫ್ ಪ್ಲೇಗ್. ಆಮೇಲೆ ಫಾಲ್ ಆಫ್ ಫ್ಯೂಡಲಿಸಮ್. ಅವಾಗಲ್ಲೇ ಜಮೀನ್ದಾರಿ ಪದ್ಧತಿ ವ್ಯವಸ್ಥೆ ಹೋಗ್ತದೆ, ಬೀಳ್ತದೆ. ರೈಸ್ ಆಫ್ ಕಾಮನ್ ಪೀಪಲ್. ಕಾಮನ್ ಜನ ಅಲ್ಲೇ ಫ್ರಂಟ್ ಸೈಡ್ ಬರ್ತಾರೆ. ಹೂಸ್ ಲ್ಯಾಂಗ್ವೇಜ್ ವಾಸ್ ಇಂಗ್ಲೀಷ್. ಕಾಮನ್ ಜನ ಏನು ಬಳಸ್ತಿದ್ರು? ಇಂಗ್ಲೀಷ್ ಬಳಸ್ತಿದ್ರು. ಅಲ್ಟಿಮೇಟ್ಲಿ ಲೆಡ್ ಟು ಇಂಗ್ಲೀಷ್ ಆಸ್ ಎ ನ್ಯಾಷನಲ್ ಲ್ಯಾಂಗ್ವೇಜ್. ಹಿಂಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದು ಬಂತು.
ಅಷ್ಟೇ ಅಲ್ಲ, ಈ ಪ್ಲೇಗ್ ಬಂದಾಗ ಅನೇಕ ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಯನ್ನು ಕಲಿಸುವಂಥ ಟೀಚರ್ಸ್ ಸತ್ತು ಹೋಗ್ಬಿಟ್ರು. ದೆ ಡೈಡ್. ದ ಟೀಚರ್ಸ್ ಆಫ್ ಫ್ರೆಂಚ್ ಲ್ಯಾಂಗ್ವೇಜ್ and the teachers of Latin language, they died due to plague. Then it was the common people who came to teaching field. The common people entered the schools and colleges. So they did not know French, they did not know Latin. So it was the need of the time that they had to teach in English. They were forced, they were badly, it's not badly, so it was essential because they don't know Latin and French. So they began to teach English and in English. So as a result, English became to the front side and English became a national language. You see how beautiful it is. Then after a number of literary works written in the Norman French, in Latin and in English, and during the 11th and the 12th centuries, we see many literary works, and the theme of the the theme of the literature at that time in the Middle English period, we see romance. Romance became the most popular literary genre. Due to the death of French and Latin teachers in plague, many schools due to the death of French and Latin teachers in plague, many schools restricted to English, a common medium of instruction. Then first romance in English is the first most important literary work in English was Sir Gawain and the Green Knight. Serio-comic, serious and comic. It was a story, tale. Once again, the writer who don't know, by anonymous. The Death of Arthur, another work. Another Middle English period, in the Middle English period we see another work, that is The Death of Arthur the King. It was written by Sir Thomas Malory. It was in English prose, and we find Bible stories, mystery stories, miracle stories, morality stories placed in English drama. So the drama began in the 13th century, in the 14th century. The themes were biblical. It was mystery plays, miracle plays, and morality plays. And the early 14th century witnessed the social satire, common man's voice, complaints, miseries of the peasants. And in the early 14th century, we find the themes, the subject matter was somewhat different from mystery, miracle and morality plays. The subject matter changed to common man, the life of common people, their satire, their problems, their bad things, their good things, complaints, and the problems of the peasants, farmers, and particularly about taxation. Although in the 14th century there was a tax on the farmers, it led to many problems, and we find such stories in the dramas, in the plays. And the song of the husbandman, likewise, we see in the one drama, the song of the husbandman, it was also a literary work. So we see a number of satires at the clergy. Even there were many complaints against the clergy people, priests. They were misusing the common people, and they were misusing the king also. They were misusing all the common people and the peasants. So there appeared some dramas
they were against the religious leaders. On the evil times of Edward II is very important. It was against the clergymen. It was against the padris, that is the priests. We see war, hungry, poverty. Now, in the 14th century, we notice there were many wars. ಅಲ್ಲಿ ಯುದ್ಧ ನಡೀತಾ ಇತ್ತು. ಜನ ಹಸಿವಿಂದ ಬಳಲ್ತಾ ಇದ್ರು, ಬಡತನದಿಂದ ಬಳಲ್ತಾ ಇದ್ರು. ಆಮೇಲೆ ಎಲ್ಲ ದರಗಳು ತುಂಬ ಗಗನಕ್ಕೆ ಹೋಗಿದ್ದು. ಸಾಮಾನ್ಯ ಜನರಿಗೆ ತಗೊಳ್ಳಿಕ್ಕೆ ಖರೀದಿ ಮಾಡಲಿಕ್ಕೆ ಆಧಾರದಷ್ಟು ಎಲ್ಲ ಕಾಳುಗಳು ಅಥವಾ ನಾವೇನು ದವಸ ಧಾನ್ಯಗಳು ಅಂತೀವಿ ಅವೆಲ್ಲ ತುಂಬ ಮೇಲಕ್ಕೆ ಹೋಗಿದ್ದವು. ಸೊ ಇದು ಏನಪ್ಪ ಅಂತಂದ್ರೆ, ದಿಸ್ ಈಸ್ ಆಲ್ ಅಬೌಟ್ the first 4 sessions. That is, the first point was, once again, let us see, learning objectives, chapter 1. To make the students understand history of political, social and literary development, English ಭಾಷೆ ಹೆಂಗೆ ಹುಡ್ಕೊಂತು, ಇಂಗ್ಲೆಂಡ್ ದೇಶ ಹೆಂಗೆ ಹುಡ್ಕೊಂತು, ಕೆಲ್ಟಿಕ್ ಜನಾಂಗ ಮೊದಲಿದ್ರು, ನಂತರ ಜರ್ಮ್ಯಾನಿಕ್ ಟ್ರ್ಯಾಡಿಷನ್ ಇವರು ಬಂದರು, ಜೂಲಿಯಸ್ ಸೀಸರ್ ಬಂದರು, ನಂತರ ಅದನ್ನು ರೋಮ್ ದೇಶದವರು ಒಂದು ಟ್ರೇಡಿಂಗ್ ಔಟ್ಪೋಸ್ಟ್ ಅಂತ ಮಾಡಿಕೊಂಡ್ರು. ನಂತರ ಆಂಗ್ಲೋ ಸ್ಯಾಕ್ಸನ್ಸು ಜೂಟ್ಸ್ ಬಂದರು, ಅವರು ಈ ರೋಮ್ ದೇಶದವ್ರನ್ನೆಲ್ಲರೂ ಹೊರಗೆ ಹಾಕಿದರು. ನಂತರ ತಮ್ಮ ಈ ಆ್ಯಂಗಲ್ಸ್ ಅನ್ನೋರು ಈ ನಡುಗಡ್ಡೆಯ ಸೆಂಟ್ರ್ ಪಾರ್ಟ್ನೊಳಗೆ ವಾಸವಾದರು. ಆ ಸೆಂಟ್ರ್ ಪಾರ್ಟ್ನಾಗ ಇರ್ತಕ್ಕಂಥ ಲ್ಯಾಂಗ್ಲ್ಯಾಂಡ್ಸ್ ತುಂಬ ಪವರ್ಫುಲ್ ಆಗಿದ್ದರು. ಅವರು ಇರುವಂಥ ಜಾಗಕ್ಕೆ ಲ್ಯಾಂಡ್ ಅಂತ ಹೆಸರು ಬಂತು. ಮುಂದೆ ಅದೇ ಇಂಗ್ಲೆಂಡ್ ಅಂತ ಟರ್ನ್ ಆಯಿತು. ನಂತರ ಈ ಆ್ಯಂಗಲ್ಸು, ಸ್ಯಾಕ್ಸನ್ಸು ಮತ್ತು ಜೂಟ್ಸು ಸೇರಿಕೊಂಡು ತಮ್ಮಲ್ಲಿ ಜಗಳಗಳನ್ನು ಮಾಡಿಕೊಂಡು ಸುಮಾರು 7 ಭಾಗಗಳನ್ನು ಮಾಡಿಕೊಂಡ್ರು. ನಂತರ ಈ ಕ್ರಿಶ್ಚಿಯಾನಿಟಿ ಧರ್ಮವನ್ನಲ್ಲೇ ರೋಮ್ ಸಾಮ್ರಾಜ್ಯ ಪೋಪ್ ಕೊಟ್ಟು ಕಳಿಸ್ತಾರೆ. ಸೈಂಟ್ ಅಗಸ್ಟಿನ್ ಅನ್ನುವಂಥ ಒಬ್ಬ ಪಾದ್ರಿಯನ್ನು ಅಲ್ಲೇ ಎಲ್ಲರೂ ಕೂಡ ದೇ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ ಆ್ಯಂಡ್ ಬಿಕೇಮ್ ಎ ಸೆನ್ಸ್ ಆಫ್ ಒನ್ನೆಸ್ ಆ್ಯಂಡ್ ಆಟೋಮೆಟಿಕ್ಲಿ ಲೆಡ್ ಟು ನ್ಯಾಷನಲಿಸಮ್. ಸೊ ಇನ್ ದಿಸ್ ವೇ we come across up to from 43 BC to then up to 1500. This is a brief history of England and English language and literature, and let us see the other things in the next session. Thank you very much. And we also give you the notes, study material on this. So thank you one and all. Thank you very much.